ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರಸ್ವಾಮಿ ಎಸ್ ಸರ್. ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಕೋಲಾರ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡಬೇಕು ಅಂತ ಅಭಿಯಾನ ಮಾಡ್ತಾ ಇದ್ದೀವಿ. ಈಗ ನಾವೆಲ್ಲ ನೋಡಿದ್ರು ಕೂಡ ಕೋಲಾರ ಪಟ್ಟಂಗೆ ಎಲ್ಲ ಜಿಲ್ಲೆ ಕೂಡ ಮೆಜಾರಿಟಿ ನೋಡಿದಂಗೆ ಎಲ್ಲ ಕಡೆ ಕೂಡ ಪ್ಲಾಸ್ಟಿಕ್ ನಾವು ಬಿದ್ದಿರೋದನ್ನು ಕಂಡಿದ್ದೀವಿ. ಸೊ ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ಅಥವಾ ಒಂದು ಸಂಘ ಸಂಸ್ಥೆ ಆಗೋದಿಲ್ಲ, ಅದನ್ನಂತೂ ಬಳಸೋದನ್ನ ತುಂಬ ನಿಷಿದ್ಧ ಮಾಡೋದು ಒಳ್ಳೆಯದು. ಕೆಲವೊಂದು ಈಗ ರೀಸೈಕಲ್ ಮಾಡೋಂಥ ಪ್ಲಾಸ್ಟಿಕ್ನು ಕೂಡ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಉದಾಹರಣೆ ವಾಟರ್ ಬಾಟಲ್ ತಗೊಳ್ತೀವಿ. ವಾಟರ್ ಬಾಟಲ್ ಅಂತೀವಿ, ನಾವು ಮಾಮೂಲಿ ಪ್ಲಾಸ್ಟಿಕ್ ಬಾಟಲ್ ಕುಡಿಯೋದು ರೂಢಿ ಆಗಿದೆ. ಬಟ್ ಕುಡಿದ್ಮೇಲೆ ಅದನ್ನು ಎಲ್ಲರೂ ಒಂದು ಡಸ್ಟ್ಬಿನ್ಗೆ ಅದನ್ನು ರೀಸೈಕಲ್ ಎಲ್ಲ ತೆಗೆದಿರ್ತೀವಿ. ಈಗ ನಾವು ಯಾವ ನೋಡ್ರೂ ಕೂಡ ಒಂದು ವಾಟರ್ ನಾಲೆಗಳಲ್ಲಿರ್ಬೋದು ಅಥವಾ ಚರಂಡಿಗಳಿರ್ಬೇಕು, ಎಲ್ಲ ಪ್ಲಾಸ್ಟಿಕ್ ಬಿಡುತ್ತೆ. ನಾವು ನೋಡಿದ್ದೀವಿ, ಮಳೆ ಕಡಿಮೆ ಬಂತು ಅನ್ನೋ ಕೂಡ ಎಲ್ಲ ಬ್ಲಾಕೇಜ್ ಆಗಿ ಡ್ರೈನ್ ಹೋಲ್ ಬ್ಲಾಕೇಜ್ ಆಗಿ ಫ್ಲಡ್ಡಿಂಗ್ ಆಗೋದು ನೋಡಿದ್ದೀವಿ. ಮುಂಚೆ ಇದಾಗ್ತಿರ್ಲಿಲ್ಲ. ಎಲ್ಲಿ ಪ್ಲಾಸ್ಟಿಕ್ ನಮ್ಗೆ ಯೂಸೇಜ್ ಜಾಸ್ತಿ ಆಗಿದೆ, ಅದು ಪ್ಲಾಸ್ಟಿಕ್ ಕಟ್ಕೊಂಡ್ರೆ ಅದು ಹೋಗೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಯೂಸೇಜ್ ಕಡಿಮೆ ಮಾಡೋಂಥದ್ದು. ಎರಡನೇದಾಗಿ ಡಿಸ್ಪೋಸು, ಯಾವುದು ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲೇಬೇಕು, ಅದನ್ನು ಡಿಸ್ಪೋಸ್ ಮಾಡೋದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ನಾಗರಿಕರು ಕೂಡ ನಾವು ಕೆಲಸಕ್ಕೆ ನೋಡಿದ್ವಿ. ಈಗ ಅಡುಗೆ ಮಾಡೋದ್ರಲ್ಲಿ ಅಂಗಡಿಗಳು ಅಡುಗೆ ಮಾಡೋದಕ್ಕೆ ಕೂಡ ಪ್ಲಾಸ್ಟಿಕ್ ಹಾಕಿ ಇಡ್ಲಿ ಮಾಡೋದು ನೋಡಿದ್ದೀವಿ. ಪ್ಲಾಸ್ಟಿಕ್ ತಟ್ಟೆ ಮೇಲೆ ಪ್ಲಾಸ್ಟಿಕ್ ಕವರ್ ಮೇಲೆ ಊಟ ಮಾಡೋದು ನೋಡಿದ್ದೀವಿ. ಸೊ ಇದು ಆರೋಗ್ಯಕ್ಕೂ ಹಾನಿಕರ, ನೇಚರ್ಗೂ ಹಾನಿಕರ. ಮತ್ತು ಇದೇ ರೀತಿಯಾದ ಎಲ್ಲ ಹೋಗಿ ಸಮುದ್ರ ಮತ್ತು ನದಿಗಳಲ್ಲಿ ಯಾವುದೂ ಕೂಡ ಜಲಚರಗಳಿದ್ದಂಗೆ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾಗರಿಕರು ಮಕ್ಕಳಿಂದ ನಾವು ಸ್ಟಾರ್ಟ್ ಆಗಬೇಕು. ಮಕ್ಕಳಿಗೆ ಕೂಡ ತಿಂದಮೇಲೆ ಅಲ್ಲಿ ಎಸಿತೀವಿ, ನಾವೇ ಎಸಿತೀವಿ, ನಮ್ಮ ನೋಡ್ಕೊಂಡು ಮಕ್ಕಳು ಎಸಿತೇವೆ. ಸೊ ಮಕ್ಕಳಿಂದಲೇ ಕೂಡ ಒಂದು ಹ್ಯಾಬಿಟು ಅಂದರೆ ಯೂಶಲಿ ಡಿಸ್ಪೋಸ್ ಕರೆಕ್ಟಾಗಿ ಮಾಡೋದಕ್ಕೆ ಒಂದು ಹ್ಯಾಬಿಟ್ ಮಾಡೋವಂಥದ್ದು. ಸೊ ಹಾಗಾಗಿ ಮಕ್ಕಳಿಂದಲೇ ನಾವು ಇದನ್ನು ಬೆಳೆಸಬೇಕಾಗುತ್ತೆ. ಯೂಸೇಜ್ ಕಡಿಮೆ. ಕೆಲವು ಕಡೆ ನಾವು ನೋಡಿದ್ದೀವಿ, ಹೋಟ್ಲಿಗೆ ಹೋದರೆ ನಾವು ಪ್ಲಾಸ್ಟಿಕ್ ನೀವು ಕವರ್ ಕೊಡೋದಿಲ್ಲ, ನೀವು ಮನೆಯಿಂದ ಡಬ್ಬಿ ತಗೊಂಡೋದ್ರೆ ಮಾತ್ರ ನಮಗೆ. ಈಗ ನಾವು ತುಮಕೂರಲ್ಲಿ ಕೂಡ ಕೆಲವು ಹೋಟೆಲಲ್ಲಿ ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇರೋ ಹೋಟೆಲಲ್ಲಿ ನೀವು ಡಬ್ಬಿ ತಗೊಂಡೋದ್ರೆ ಮಾತ್ರ ನಮಗೆ ಪಾರ್ಸಲ್ ಕೊಡ್ತಾರೆ. ಅದೇ ರೀತಿ ಕೂಡ ಅಂಗಡಿಗೆ ಹೋಗ್ಬೇಕಾದ್ರೆ ನಾವು ಬರೀ ಕೈ ಬಿಸ್ಕೊಂಡು ಹೋಗ್ತೀವಿ, ಬರ್ಬೇಕಾದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಹಿಡ್ಕೊಂಬರ್ತೀವಿ. ಸೊ ಮುಂಚೆ ಎಲ್ಲ ಆ ರೀತಿ ಇರಲಿಲ್ಲ, ಒಂದು ಬ್ಯಾಗ್ ತೊಗೊಂಡೋಗಿ ತರುವಂಥ ಪದ್ಧತಿ ಇತ್ತು. ಸೊ ಈ ಥರ ಪದ್ಧತಿಗಳನ್ನ ನಾವು ಬರೋದ್ರಿಂದ ಒಂದು ಯೂಸೇಜ್ ಕಡಿಮೆ ಮಾಡ್ಬೋದು. ಸೊ ಯೂಸೇಜ್ ಕಡಿಮೆ ಆಯಿತು ಅಂದ್ರೆ ಆಟೋಮೆಟಿಕ್ಕಾಗಿ ಅದನ್ನು ಮಾರಾಟ ಮಾಡೋದು, ಅದು ಯೂಸ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಎಲ್ಲರೂ ನಾಗರಿಕರು ನಮ್ಮನ್ನು ಸೇರಿ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಭಾಳ ಪ್ರಾಬ್ಲಮ್ ಇದೆ. ಎಲ್ಲದಕ್ಕಿಂತ ಮಾರಕ ಅಂದರೆ ನನ್ನ ಪ್ರಕಾರ ಪ್ಲಾಸ್ಟಿಕ್ ಯೂಸೇಜ್ ಒಂದು ಮಾರಕ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕೋಲಾರ ಜಿಲ್ಲೆ ನಾಗರಿಕರು ಕೂಡ ಇದನ್ನು ಚೆನ್ನಾಗಿ ಯೂಸೇಜ್ ಕಡಿಮೆ ಮಾಡೋಣ. ಮತ್ತು ನಮ್ಮಲ್ಲಿ ರೈತರು ಕೂಡ ಈಗ ರೈತರು ಭಾಳ ಅಡ್ವಾನ್ಸ್ಡ್ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ಟೆಕ್ನಾಲಜಿ ಮಾಡ್ತಿದ್ದಾರೆ. ಮಲ್ಚಿಂಗ್ ಅಂದರೆ ಒಳ್ಳೆ ಟೆಕ್ನಾಲಜಿ ಬೇಕಿದೆ. ಬಟ್ ಅದು ಡಿಸ್ಪೋಸ್ ಕೂಡ ನಾವು ನೋಡಬೇಕಾಗುತ್ತೆ. ಅದನ್ನತ್ತೆ ಅದು ಯೂಸೇಜ್ ಆದಮೇಲೆ ಅದು ನೀಟಾಗಿ ತೆಗೆದುಬಿಟ್ಟು ಪ್ಯಾಕ್ ಮಾಡಿ ಎಲ್ಲರೂ ಡಿಸ್ಪೋಸ್ ಅದು ನಾವು ತೋಟದಲ್ಲೇ ಬಿಟ್ಟಾಗ ಏನಾಗುತ್ತೆ, ಇದು ಮೈಕ್ರೋಫೈಬರ್ಸ್ ಎಲ್ಲ ಮಣ್ಣಿಗೆ ಒಂದ್ಸತಿ ಸೇರ್ಕೊಂಡ್ಮೇಲೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಿಂತ ನಾವು ಬಿಡ್ದಂಗೆ ಅದನ್ನು ಹಾಳಾಗಿದೆ ಅರ್ಧವಾಗಿದೆ ನೀಟಾಗಿ ಪ್ಯಾಕ್ ತೆಗೆದುಬಿಟ್ಟು ಅದನ್ನು ಇಲ್ಲ ಸೇಫ್ಟಿ ಡಿಸ್ಪೋಸ್ ಅದನ್ನು ಭೂಮಿಗೆ ಸೇರಿದಂಗೆ ಅದನ್ನು ಮಾಡೋದನ್ನು ಕೂಡ ರೈತರು ಕೂಡ ಅಳವಡಿಸ್ಕೊಂಡಲ್ಲಿ ಅನಾವಶ್ಯಕವಾಗಿ ಭೂಮಿಗೆ ಇದು ಪ್ಲಾಸ್ಟಿಕ್ ಸೇರೋದು ಕೂಡ ತಪ್ಪಿಸ್ಬೋದಾಗಿರುತ್ತೆ. ಥ್ಯಾಂಕ್ ಯು.